ಮಾರ್ನಿಂಗ್ ಮುಹೂರ್ತಕ್ಕೆ ಮಾಡೋ ಮೇಕಪ್ಗೆ ಮತ್ತೆ ರಿಸೆಪ್ಷನ್ಗೆ ಮಾಡೋ ಮೇಕಪ್ಗೆ ಏನಾದ್ರೂ ಡಿಫರೆನ್ಸ್ ಇದೆಯಾ ಅಂತ ನನ್ನ ಕ್ಲೈಂಟ್ಸ್ ಕೇಳ್ತಾರೆ. ಖಂಡಿತ ಇದೆ. ಅದೇನು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮುಹೂರ್ತಂ ಸಾಮಾನ್ಯವಾಗಿ ಡೇ ಟೈಮ್ ಅಲ್ಲಿ ಇರೋದ್ರಿಂದ ಇಟ್ಸ್ ಗೋಯಿಂಗ್ ಟು ಬಿ ಡೇ ಟೈಪ್ ಇವೆಂಟ್ ಅಂಡ್ ಮೇಕಪ್ ಕೂಡ ಅದಕ್ಕೆ ಅನುಗುಣವಾಗಿ ಮಾಡಬೇಕಾಗತ್ತೆ. ಮಾರ್ನಿಂಗ್ ಟಿಲ್ ಈವ್ನಿಂಗ್ ನ ಮೇಕಪ್ ಹೇಗೆ ಲಾಂಗ್ ಲಾಸ್ಟಿಂಗ್ ಮಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಈ ಮೇಕಪ್ ನ ಬೇಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಬೆಳಿಗ್ಗೆ ನಾವು ಮಾಡಿದ ಮೇಕಪ್ ಟೈಮ್ ಹೋಗ್ತಾ ಇದ್ದಂಗೆ ಮಧ್ಯಾಹ್ನಕ್ಕೆ ಆಗೋ ಅಷ್ಟರಲ್ಲಿ ತುಂಬಾ ಸ್ವೆಟ್, ಹ್ಯೂಮಿಡಿಟಿ, ಹೀಟ್ ಇವೆಲ್ಲ ಜಾಸ್ತಿ ಆಗೋದ್ರಿಂದ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ಆಯಿಲ್ ಪ್ರೊಡ್ಯೂಸ್ಡ್ ಆಗಕ್ಕೆ ಶುರುವಾಗುತ್ತೆ. ಸೊ ಈ ಮೇಕಪ್ ಅಲ್ಲಿ ಇಂಟೆನ್ಸ್ ಮಾಯಿಶ್ಚರೈಸಿಂಗ್, ತುಂಬಾ ಇಲಿಮಿನೇಟಿಂಗ್, ತುಂಬಾ ರೇಡಿಯಂಟ್, ತುಂಬಾ ಶೈನ್ ಆಗುವಂತ ಪ್ರಾಡಕ್ಟ್ಸ್ ನಾನು ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಸ್ಕಿನ್ ಅಲ್ಲಿ ನ್ಯಾಚುರಲ್ ಆಗಿ ಆಯಿಲ್ ಪ್ರೊಡ್ಯೂಸ್ ಆಗೋದ್ರಿಂದ ಈ ಪ್ರಾಡಕ್ಟ್ಸ್ ನ ಅವಶ್ಯಕತೆ ನಮಗೆ ಇರೋದಿಲ್ಲ. ಐ ಮೇಕಪ್ ಮಾಡುವಾಗ ಕೂಡ ಸಾಕಷ್ಟು ಪೌಡರ್ ಪ್ರಾಡಕ್ಟ್ಸ್ ಮೇಜರ್ ಆಗಿ ಇರುತ್ತೆ ಹೊರತು ತುಂಬಾ ಸ್ಮಡ್ಜ್ ಆಗುವಂತ ಪ್ರಾಡಕ್ಟ್ಸ್ ಅಥವಾ ಜೆಲ್ ಬೇಸ್ಡ್ ಪ್ರಾಡಕ್ಟ್ಸ್ ನ ಕೂಡ ನಾನು ಅವಾಯ್ಡ್ ಮಾಡ್ತೀನಿ. ಇಲ್ಲಿ ಇನ್ನೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ. ಕ್ಲೈಂಟ್ ಸ್ಕಿನ್ ಏನಾದ್ರು ತುಂಬಾ ಡ್ರೈಯರ್ ಸೈಡ್ ಇದ್ರೆ ಮೇಕಪ್ ಸ್ವಲ್ಪ ಹೊತ್ತಿಗೆ ಅವ್ರಿಗೂ ಕೂಡ ಹೊರಗೆ ಬರುವಂತ ಚಾನ್ಸಸ್ ಇರುತ್ತೆ ಬಿಕಾಸ್ ಆಫ್ ಆಲ್ ದಿಸ್ ಹೀಟ್ ಅಂಡ್ ಹ್ಯೂಮಿಡಿಟಿ. ಇಲ್ಲಿ ಮಾಡ್ರೇಷನ್ ಇಸ್ ದ ಕೀ. ಮಾಯಿಶ್ಚರೈಸಿಂಗ್ ಕೂಡ ಮಾಡರೇಟ್ ಆಗಿ ಮಾಡಬೇಕಾಗತ್ತೆ. ಇಲ್ಲಿ ಕವರೇಜ್ ನ ವಿಷಯಕ್ಕೆ ಬರೋದಾದ್ರೆ ಮೀಡಿಯಂ ಕವರೇಜ್ ತಗೊಂಡು ತುಂಬಾ ಲೇಯರ್ಸ್ ನ ಬಿಲ್ಡ್ ಮಾಡೋ ಬದಲು ಹೈ ಕವರೇಜ್ ತಗೊಂಡು ಥಿನ್ ಲೇಯರ್ ಅಲ್ಲಿ ಬಿಲ್ಡ್ ಮಾಡಿ ಮೇಕಪ್ ನ ಮಾಡೋದು ಬೆಟರ್ ಆಪ್ಷನ್. ಇನ್ನು ಲಿಪ್ಸ್ಟಿಕ್ ನ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಮ್ಯಾಟಿಫೈಯಿಂಗ್ ಲಿಪ್ಸ್ಟಿಕ್ಸ್ ಆರ್ ದ ಸೇಫೆಸ್ಟ್ ಆಪ್ಷನ್ಸ್. ಯಾಕಂದ್ರೆ ತುಂಬಾ ರಿಚುವಲ್ಸ್ ಈ ತರ ಇರುವಂತ ಮದುವೆ ಆದ್ರೆ ಅವ್ರಿಗೆ ಟಚ್ ಅಪ್ ಮಾಡೋದಕ್ಕೆ ಖಂಡಿತ ಟೈಮ್ ಇರೋದಿಲ್ಲ. ಲಿಪ್ಸ್ ಅಲ್ಲಿ ಗ್ಲಾಸಿ ಲಿಪ್ಸ್ಟಿಕ್ಸ್ ಗೆ ಹೋದ್ರೆ ಅವ್ರಿಗೆ ಕಾನ್ಸ್ಟೆಂಟ್ ಆಗಿ ಟಚ್ ಅಪ್ಸ್ ಮಾಡ್ತಾ ಇರ್ಬೇಕಾಗುತ್ತೆ. ಅಗೇನ್ ಅವ್ರಿಗೆ ಇಂಥದಕ್ಕೆಲ್ಲ ಟೈಮ್ ಇರೋದಿಲ್ಲ. ಸೊ ನಿಮ್ಮ ಮೇಕಪ್ ಜಸ್ಟ್ ಇವೆಂಟ್ ಬೇಸ್ಡ್ ಅಲ್ಲ, ರಿಚುವಲ್ಸ್, ಸ್ಕಿನ್ ಟೈಪ್ ಪ್ರತಿಯೊಂದನ್ನು ಕನ್ಸಿಡರೇಷನ್ಗೆ ತಗೊಂಡು ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸೇವ್ ಮಾಡ್ಕೊಳ್ಳಿ. ಫಾಲೋ ಫಾರ್ ಮೋರ್ ಸಚ್ ಕಂಟೆಂಟ್ ಅಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.